ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ಸಿಹಿಗೆಣಸು ಹಾಗೆ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಆರೋಗ್ಯಕರವಾದಂತಹ ಒಬ್ಬಟ್ಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಆರೋಗ್ಯಕರವಾದಂತಹ ಸಿಹಿಗೆಣಸಿನ ಒಬ್ಬಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಅರ್ಧ kg ಆಗುವಷ್ಟು ಸಿಹಿಗೆಣಸನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಗೆಣಸು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ನೀವು ಓಪನ್ ಆಗಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಹಾಗೆ ಒಂದು ಬೌಲ್ಗೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1/4 ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣ, 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೆಲವೊಬ್ಬರು ಹೇಳ್ತಾರೆ ಗೋಧಿ ಹಿಟ್ಟಿನಿಂದ ಒಬ್ಬಟ್ಟು ಮಾಡಿಕೊಂಡ್ರೆ ಗಟ್ಟಿಯಾಗತ್ತೆ ಅಂತ. ಹಾಗೇನೂ ಇಲ್ಲ. ನೀವು ಹಿಟ್ಟನ್ನು ಕಲಿಸುವಾಗ ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಮೈದಾ ಹಿಟ್ಟಿನಷ್ಟೇ ಸಾಫ್ಟಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲಿ ಕೂಡ ಒಬ್ಬಟ್ಟು. ನೋಡಿ, ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಮೆತ್ತಗೆ ಕಲಿಸ್ಬೇಕು. ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬಾರ್ದು. ಕೈಗೆ ಅಂಟುವ ಹಾಗೆ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ರೆ ಒಬ್ಬಟ್ಟು ಕೂಡ ಮೆತ್ತಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಕೈಗೆ ಅಂಟುವ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಂತರ ಇದಕ್ಕೆ ಮೇಲಿಂದ 1-2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೆ 1-2 ನಿಮಿಷದ ಕಾಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನೋಡಿ, ತುಂಬಾ ಸಾಫ್ಟಾಗಿ ಮೈದಾ ಹಿಟ್ಟಲ್ಲಿ ನೀವು ಹೇಗೆ ಮೃದುವಾಗಿ ಬರುತ್ತೋ ಅದೇ ರೀತಿಯಾಗಿ ಗೋಧಿ ಹಿಟ್ಟಲ್ಲಿ ಕೂಡ ಬರುತ್ತೆ. ಮತ್ತು 2 ನಿಮಿಷ ನಾದ್ಕೊಂಡ ನಂತರ ಮೇಲ್ಗಡೆಯಿಂದ ಇನ್ನೊಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸವರಿಬಿಟ್ಟು ಈ ರೀತಿಯಾಗಿ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ನಾನು ಇದನ್ನು 1 ಗಂಟೆ ಸೈಡಲ್ಲಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಗೆಣಸು ಕೂಡ ಚೆನ್ನಾಗಿ ಬೆಂದು ತಣ್ಣಗಾಗಿದೆ. ನೋಡಿ, ಇವಾಗ ಇದ್ರದ್ದು ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ತೀನಿ. ನೀವು ಕೈಯಿಂದ ಇದನ್ನು ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ ಅಥವಾ ತುರ್ಕೊಂಡ್ರೂ ಕೂಡ ಆಗುತ್ತೆ. ನಾನು ಈ ರೀತಿಯಾಗಿ ಮ್ಯಾಶರನ್ನು ಬಳಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಗೆಣಸನ್ನು ಮ್ಯಾಶ್ ಮಾಡ್ಕೊಂಡ ನಂತರ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗೆಣಸು ಕೂಡ ಸಿಹಿ ಇರೋದ್ರಿಂದ 1 ಕಪ್ ಬೆಲ್ಲ ಸಾಕಾಗುತ್ತೆ ಅರ್ಧ kgಗೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಇನ್ನೊಂದು ಅರ್ಧ ಕಪ್ ಸೇರಿಸ್ಕೊಳ್ಬೋದು. ನಂತರ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ. ಪಾಕ ಬರೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಬೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ಟವ್ ಮೇಲಿಂದ ಇದನ್ನು ಕೆಳಗಿಳಿಸಿ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಕರಗಿಸ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ನಾನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಸಿಹಿ ಗೆಣಸನ್ನು ಕೂಡ ಸೇರಿಸ್ಕೊಳ್ತೀನಿ. ಇವಾಗ ಸಿಹಿ ಗೆಣಸು ಬೆಲ್ಲದ ನೀರಿನ ಜೊತೆ ಬೆರೆತುಬಿಟ್ಟು ಚೆನ್ನಾಗಿ ಹೂರಣ ಸ್ವಲ್ಪ ಗಟ್ಟಿಯಾಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 3-4 ನಿಮಿಷ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಳೋದ್ರಿಂದ ಇದು ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನೋಡಿ, ಗಟ್ಟಿ ಆಗ್ತಾ ಬಂದಿದೆ. ಈ ಹಂತದಲ್ಲಿ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಬೆಲ್ಲದ ನೀರು ಹಾಗೆ ಗೆಣಸು ಚೆನ್ನಾಗಿ ಬೆರೆತುಬಿಟ್ಟು ಹೂರಣ ಗಟ್ಟಿಯಾಗಿದೆ. ನೋಡಿ, ಈಗ ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಇಡ್ತೇನೆ. ಇದು ಸ್ವಲ್ಪ ತಣ್ಣಗಾದ ನಂತರ ಹೂರಣದ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿಯಾಗಿ ಹೂರಣದ ಉಂಡೆಗಳನ್ನು ರೆಡಿ ಮಾಡಿಕೊಂಡು ನಾನು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಈಗ 1 ಗಂಟೆ ನಂತರ ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಹಿಟ್ಟನ್ನು ಈಗ ಮತ್ತೊಮ್ಮೆ ನಾದ್ಕೊಳ್ಬೇಕು. ನೋಡಿ, ಎಷ್ಟು ಸ್ಮೂತಾಗಿ ಮೆತ್ತಗಾಗಿ ಬಂದಿದೆ ಅಂತ. ನೀವು ಹೇಗೆ ಮೈದಾ ಹಿಟ್ಟಲ್ಲಿ ಬರುತ್ತೋ ಅದೇ ರೀತಿಯಾಗಿ ಗೋಧಿ ಹಿಟ್ಟಲ್ಲಿ ಕೂಡ ತುಂಬಾ ಮೆತ್ತಗಾಗಿ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ಕೂಡ ಸೂಪರಾಗಿ ಬರುತ್ತೆ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತೆಗೆದುಕೊಳ್ಬೇಕು. ನಿಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ತೆಗೆದುಕೊಂಡು ಬಟರ್ ಪೇಪರ್ ಮೇಲೆ ಬೇಕಾದರೂ ಲಟ್ಟಿಸ್ಕೊಳ್ಳಿ. ಬಾಳೆ ಎಲೆ ಮೇಲೆ ಲಟ್ಟಿಸ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾನಿವತ್ತು ಪ್ಲಾಸ್ಟಿಕ್ ಕವರ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೇನೆ. ಹಿಟ್ಟನ್ನು ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ಈ ರೀತಿಯಾಗಿ ಹರಡಿಕೊಂಡು ನಂತರ ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಿಹಿಗೆಣಸಿನ ಹೂರಣವನ್ನಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಹಾಗೆ ಹೆಚ್ಚುವರಿ ಹಿಟ್ಟಿದ್ರೆ ತೆಗೆದುಕೊಳ್ಬಹುದು ಅಥವಾ ಅಲ್ಲಿಯೇ ಪ್ರೆಸ್ ಮಾಡ್ಕೊಂಡು ಕೂಡ ನೀವು ತಟ್ಕೊಳ್ಬಹುದು. ನಾನು ಹೆಚ್ಚುವರಿ ಹಿಟ್ಟನ್ನು ತೆಗೆದುಬಿಟ್ಟು ನಂತರ ನೋಡಿ, ನಿಮಗೆ ಒಬ್ಬಟ್ಟು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ರೀತಿಯಾಗಿ ಕೈಯಿಂದ ತಟ್ಕೊಳ್ಬೋದು ಅಥವಾ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಕೊಂಡು
ನಂತರ ನಾನು ತವವನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ. ತವ ಚೆನ್ನಾಗಿ ಕಾದ ನಂತರ ತಟ್ಕೊಂಡಿರುವಂತಹ ಒಬ್ಬಟ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಸೈಡು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಸಿಹಿಗೆಣಸಿನ ಒಬ್ಬಟ್ಟು ರೆಡಿಯಾಗುತ್ತೆ. ಯಾವಾಗಲೂ ಬೇಳೆ ಒಬ್ಬಟ್ಟೆ ಮಾಡೋದಕ್ಕಿಂತ ಒಮ್ಮೆ ಈ ರೀತಿಯಾಗಿ ಸಿಹಿಗೆಣಸಿಂದ ಕೂಡ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ. ತುಂಬಾ ಸಖತ್ತಾಗಿ ಬರುತ್ತೆ. ಸಿಹಿಗೆಣಸು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಅದೇ ರೀತಿ ಗೋಧಿ ಹಿಟ್ಟನ್ನು ಬಳಸಿ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಕೂಡ ಸೂಪರಾಗಿ ಇರುತ್ತೆ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ನೋಡಿ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾದ ಸಿಹಿಗೆಣಸಿನ ಒಬ್ಬಟ್ಟು ರೆಡಿಯಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ಒಬ್ಬಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ರುಚಿಯಂತೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಇದು ರುಚಿಗೆ ಖಂಡಿತ ಫಿದಾ ಆಗ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಿನಲ್ಲಿ ಮಾಡಿದ ಹಾಗೆಯೇ ಸಾಫ್ಟಾಗಿ ಕೂಡ ಬರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮೃದುವಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಟ್ಟಿ ಬರಲ್ಲ, ಏನೂ ಇಲ್ಲ ಗೋಧಿ ಹಿಟ್ಟಲ್ಲಿ. ನೀವು ತುಪ್ಪ ಒಂದು ಹಾಕಿ ಕಲಿಸ್ಕೊಂಡ್ರೆ ಗೋಧಿ ಹಿಟ್ಟಿನಲ್ಲಿ ಮಾಡಿದ ಒಬ್ಬಟ್ಟು ಕೂಡ ತುಂಬಾ ಮೃದುವಾಗಿ ರುಚಿಯಾಗಿ ಬರುತ್ತೆ ನೋಡಿ. ಇದೇ ರೀತಿಯಾಗಿ ನೀವು ಸಿಹಿಗೆಣಸಿನ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.